ಮುಂಗಾರು ಹಿನ್ನೆಲೆಯಲ್ಲಿ ಕರಾವಳಿಯಲ್ಲಿ 2 ತಿಂಗಳುಗಳ ಕಾಲ ಮೀನುಗಾರಿಕೆಗೆ ನಿಷೇಧವನ್ನ ಹೇರಲಾಗಿದೆ. ಇವತ್ತಿನಿಂದ ಜುಲೈ ಅಂತ್ಯದವರೆಗೂ ಕೂಡ 2 ತಿಂಗಳುಗಳ ಕಾಲ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿಯಲ್ಲಿ ಮೀನುಗಾರಿಕೆಯನ್ನು ನಡೆಸದಂತೆ ಮೀನುಗಾರಿಕಾ ಇಲಾಖೆ ನಿಷೇಧ ಹೇರಿದ್ದು, ಆಳ ಸಮುದ್ರದಲ್ಲಿ ಮೀನುಗಾರಿಕೆಗೆ ಹೋದಂತಹ ಮೀನುಗಾರರು ಬಂದರಿನಲ್ಲಿ ಈಗ ಬೋಟುಗಳನ್ನು ಲಂಗರು ಹಾಕ್ತಾ ಇದ್ದಾರೆ. ಕರಾವಳಿ ಭಾಗದಲ್ಲಿ 2 ತಿಂಗಳ ಕಾಲ ಮೀನುಗಾರಿಕೆಗೆ ನಿರ್ಬಂಧವನ್ನು ಹೇರಲಾಗಿದೆ. ನಾವಿವತ್ತು ಕಾರವಾರದ ಬೈತಕೋಲ್ ಬಂದರಿನಲ್ಲಿದ್ದೀವಿ. ಈ ಭಾಗದಲ್ಲಿ ಯಾವ ರೀತಿಯ ಸ್ಥಿತಿ ಇದೆ ಅನ್ನೋದು ನಿಮಗೆ ತೋರಿಸ್ತೇನೆ. ನೀವು ನೋಡ್ಬೋದು, ಈಗ ಕಾರವಾರದ ಬೈತಕೋಲ್ ಬಂದರಿನಲ್ಲಿ ನೂರಾರು ಬೋಟ್ಗಳು ಇವಾಗ ಲಂಗೂರು ಹಾಕ್ತಿರುವಂಥದ್ದು. ಯಾಕೆಂದರೆ ಕಳೆದ 5-6 ದಿನಗಳ ಹಿಂದೆ ಮೀನುಗಾರಿಕೆ ಸಂಪೂರ್ಣ ನಿಷೇಧವನ್ನು ಜಿಲ್ಲಾಡಳಿತ ಹೇರುತ್ತೆ. ಯಾಕೆಂದರೆ ಆಳ ಸಮುದ್ರದಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ವಾಯುಭಾರ ಕುಸಿದಾಗಿ ಅಲೆಗಳ ಅಬ್ಬರ ಹೆಚ್ಚಾಗಿತ್ತು. ಹೀಗಾಗಿ ನಿರ್ಬಂಧವನ್ನು ಹೇರಲಾಗಿತ್ತು. ಅದರ ನಂತರದಲ್ಲಿ ಈಗ ಗಾಳಿ ಕೂಡ ಕಡಿಮೆ ಆಗಿತ್ತು. ಹೀಗಾಗಿ ಮೀನುಗಾರರು ಬೋಟ್ಗಳನ್ನು ತೆಗೆದುಕೊಂಡು ಆಳ ಸಮುದ್ರದಲ್ಲಿ ಮೀನುಗಾರಿಕೆ ತೆರಳಿದ್ದು. ಆದರೆ ಇಂದಿನಿಂದ ಜುಲೈ ಅಂತ್ಯದವರೆಗೂ ಕೂಡ 2 ತಿಂಗಳ ಕಾಲ ಮೀನುಗಾರಿಕೆ ಸಾಂಪ್ರದಾಯಿಕವಾಗಿ ಬಂದಿರ್ತದೆ. ಕಾರಣ ಇಷ್ಟೇ, ಮೀನುಗಾರಿಕೆಗೆ ತೆರಳುವಂತಹ ಮೀನುಗಾರರು ಆಳ ಸಮುದ್ರದಲ್ಲಿ ಮೀನುಗಾರಿಕೆಯನ್ನು ಸಂದರ್ಭ ಮಾಡ್ತಾರೆ. ಜೂನ್ ಮತ್ತು ಜುಲೈ ಈ 2 ತಿಂಗಳು ಏನಿದ್ದಾವೆ, ಆ 2 ತಿಂಗಳಲ್ಲಿ ಮೀನುಗಳು ಸಂತಾನೋತ್ಪತ್ತಿಯನ್ನು ಮಾಡ್ತವೆ. ಹೀಗಾಗಿ ಮೀನುಗಾರಿಕೆಯನ್ನು ಮಾಡಬಾರ್ದು ಅನ್ನೋಂತಹ ಒಂದು ನಿಷೇಧವನ್ನು ಮೀನುಗಾರಿಕಾ ಇಲಾಖೆ ಹೊರಡಿಸಿರುವಂಥ. ಹೀಗಾಗಿ 2 ತಿಂಗಳುಗಳು ಸಂಪೂರ್ಣವಾಗಿ ನಿಷೇಧವನ್ನು ಹೇರಲಾಗುತ್ತೆ. ಈಗ ನೀವು ನೋಡ್ಬೋದು, ಈ ಭಾಗದಲ್ಲಿ ಸಾಕಷ್ಟು ಬೋಟುಗಳು ಲಂಗೂರು ಹಾಕಿದ್ದಾವೆ. ಕಾರವಾರ ಒಂದೇ ಅಲ್ಲ, ಕಾರವಾರ, ಕುಮಟಾ, ಹೊನ್ನಾವರ, ಬೈತಕೋಲ್ ಹೀಗೆ ಸಾಕಷ್ಟು ಪ್ರದೇಶದಲ್ಲಿರುವ ಕರಾವಳಿ ತೀರದುದ್ದಕ್ಕೂ ಕೂಡ ಇಂದಿನಿಂದ ಯಾವುದೇ ಬೋಟ್ಗಳು ಆಳ ಸಮುದ್ರದಲ್ಲಾಗಿರ್ಬೋದು ಅಥವಾ ಸಮುದ್ರದಲ್ಲಿ ಮೀನುಗಾರಿಕೆಯನ್ನು ನಡೆಸುವುದಿಲ್ಲ. 2 ತಿಂಗಳ ಕಾಲ ಸಂಪೂರ್ಣವಾಗಿ ಬಂದಿರ್ತದೆ. ನೀವು ನೋಡ್ಬೋದು ಎಷ್ಟು ಬೋಟುಗಳು ಈಗ ಲಂಗೂರು ಹಾಕಿದೆ ಅಂತೇಳಿ. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಇವತ್ತಿನಿಂದಲೇ ಏನು ಮತ್ಸ್ಯ ಋತು ಸಂಪೂರ್ಣವಾಗಿ ಮುಕ್ತಾಯವಾಗಿರುವಂಥದ್ದು. ಇನ್ನು 2 ತಿಂಗಳ ನಂತರದಲ್ಲಿ ಮೀನುಗಾರರು ಮೀನುಗಾರಿಕೆಗೆ ತೆರಳುತ್ತಾರೆ. ಒಟ್ಟಿನಲ್ಲಿ ಈಗ ಸದ್ಯದ ಮಟ್ಟಿಗೆ ಬೋಟುಗಳನ್ನು ಲಂಗೂರು ಹಾಕಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ಹಾಗೂ ಬೋಟುಗಳನ್ನು ಸರಿ ಮಾಡುವಂಥ ಕಾರ್ಯಕ್ಕೆ ಈಗ ಮೀನುಗಾರರು ಇಳಿದಿದ್ದಾರೆ. ಹೀಗಾಗಿ ಸದ್ಯ 2 ತಿಂಗಳ ಕಾಲ ಸಂಪೂರ್ಣವಾಗಿ ಮೀನುಗಾರಿಕೆ ಸ್ತಬ್ಧವಾಗಿದೆ. ಕ್ಯಾಮ್ರಾಮನ್ ಸುರೇಂದ್ರ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.